ಆದ್ಮೇಲೆ ಸೇಮ್ ಡೈರೆಕ್ಟ್ ಸೇಮ್ ಕಾಂಬಿನೇಷನ್ ಬಟ್ ಆ ಸಿನಿಮಾ ಇರುವಂಥ ಎಕ್ಸ್ಪೆಕ್ಟೇಷನ್ ಈಗ ಮಾರ್ಕ್ನಿಂದ ಉಳಿದೇ ನೆಕ್ಸ್ಟ್ ಲೆವೆಲ್ ಜನ ಸೇರ್ಕೊಂಡು ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಏನು ಜಾಸ್ತಿ ಇಟ್ಕೊಂಡಿದ್ರೆ ಆಮೇಲೆ ನಿರ್ದೇಶಕರಿಗೆ ಒಂದು ರೀತಿ ಭಯ ಇದೆ ಅಥವಾ ಇನ್ನೂ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಈ ರಿವರ್ಸ್ ಅಲ್ವಾ ಸರ್ ಅದು. ಇವಾಗ ಹುಬ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿ ಜನನೇ ಇರಲಿಲ್ಲ ಅಂತೇಳಿ ಅವಾಗ ಪ್ರಾಬ್ಲಮ್ ಆಗಿರೋದು ನನಗೆ. ಏನಪ್ಪ ಇಷ್ಟೆಲ್ಲ ಮಾಡಿರೋ ಜನ ಇಲ್ಲ ಅಂತ. ಜನ ಬಂದರು ಅಂದರೆ ನಿಮ್ಮಲ್ಲಿ ಇನ್ನೂ ನಂಬಿಕೆ ಇಟ್ಟಿದ್ದಾರಂತ. ಅದನ್ನು ನೀವು ಜವಾಬ್ದಾರಿ ಅಂತ ತೊಗೊತಿರೋ, ಭಯದಲ್ಲಿ ನೋಡ್ತಿರೋ. ಭಯದಲ್ಲಿ ನಾವೇ ನೋಡೋಣ. ಹಾಂ ಇಲ್ಲ ಇಲ್ಲ ಮಾಡಿದ್ವಿ, ಸುತ್ತಿದ್ವಿ. 22-24 ದಿನದಲ್ಲಿ ಒಂದು ಸುತ್ತಿದ್ವಿ. ಅದು ವಿಚಾರ ಬೇಡ, ಫಾಸ್ಟೆಸ್ಟ್ ಅಲ್ಲ. ಬಟ್ ಈ ವಿಚಾರವಾಗಿ ಒಂದು ಕಾಂಟೆಂಟ್ ಓರಿಯೆಂಟೆಡಲ್ಲಿ ಒಂದು ಬಿಗ್ಗರ್ ಸ್ಕೇಲಲ್ಲಿ ಇಟ್ಸ್ ಅ ಬಿಗ್ ಚಾಲೆಂಜ್. ಅದನ್ನು ಮಾಡಿದ್ವಿ ಅಷ್ಟೇ. ಫಾಸ್ಟೆಸ್ಟ್ ಅನ್ನೋಕ್ಕೂ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ, ಬಿಕಾಸ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಸರ್. ನಮ್ಗಿನ್ನ ಸ್ಪೀಡಾಗಿ ಮಾಡಿರೋರು ಇದ್ದಾರೆ. ಈ ಸ್ಕೇಲ್ ಸಿನಿಮಾ, ಇಷ್ಟು ದೊಡ್ಡ ಮಟ್ಟದ ವೆಚ್ಚದ ಸಿನಿಮಾ, ಇಷ್ಟು ಆರ್ಟಿಸ್ಟ್ ಇರೋ ಸಿನಿಮಾ, ಒಂದು 88 ಲೊಕೇಶನ್ ಇರೋ ಸಿನಿಮಾ, ಒಂದು 20 ಸೆಟ್ ಇರೋ ಸಿನಿಮಾ, ಇದನ್ನು ನಾವು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸರ್. ಆ್ಯಂಡ್ ಸೆಕೆಂಡ್, ಇದನ್ನು ಹಾಕಿ ತೊಗೊಳಕ್ಕೆ ಹೋದ್ರೆ ಇನ್ನೊಂದು ಹೇಳ್ತೀನಿ, ನಾನು ಹಾಕೋ ಕಾಸ್ಟ್ಯೂಮಿಂದ ತೊಗೊಳ್ತೀನಿ. ಹೇಳೋಕ್ಕೆ ಒಂದೇ ಕಾಸ್ಟ್ಯೂಮ್ ಇರ್ಬೋದು. ನಾನು ನೋಡಮ್ಮ ರೆಡಿ. ಈಗ ಕಾಸ್ಟ್ಯೂಮು ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಯಾರದು ನೋ ಅದು ಯಾರದು ಮುಟ್ಬೇಡಿ ಅಂತ ಹೇಗೆ ಮಾಡ್ತಾ ಇದ್ದೀರಾ ಸರ್? ಏನಾಯ್ತು, ಮಾತಾಡ್ಬೋದಾ? ಈ ಕಾಸ್ಟ್ಯೂಮ್ ನೀವು ತೊಗೊಳಕ್ಕೆ ಹೋದರೆ ಸ್ಟಾರ್ಟಿಂಗಲ್ಲಿ ಸೆವ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಈಗ ಯಾವುದೋ ಒಂದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅನ್ಕೊಳ್ಳೋಣ. 4ನೇ ದಿನ ಬಂದ್ಬಿಟ್ಟು ಈಗ 30ನೇ ದಿನದ್ದು 30th ಸೀನ್ ತೆಗಿತಾ ಇದೀವಿ ಅಂದ್ಕೊಳ್ಳೋಣ. ಈ 30th ಸೀನಿಗೆ ಹೋಗ್ಬೇಕಾದ್ರೆ ಕಾಸ್ಟ್ಯೂಮ್ ಹೇಗಾಗಿರುತ್ತೆ? ಏನಾದ್ರು ಫೈಟ್ಸ್ ಆಗಿರುತ್ತಾ, ಗಲಾಟೆ ಆಗಿರುತ್ತಾ, ಅರ್ಧೋಗಿರುತ್ತಾ, ಧೂಳಾಗಿರುತ್ತಾ, ಮಕ್ಕಳ ಮೇಲೆ ಧೂಳು ಇರುತ್ತೆ. ಇದನ್ನು ಫಸ್ಟೇ ಗೇಜ್ ಮಾಡಬೇಕಾಗತ್ತೆ, ಕೂತು ಮಾತಾಡಬೇಕಾಗತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಫೈನಲಿ ಆ 30th ಸೀನ್ ಬರಬೇಕಾದ್ರೆ ಅಷ್ಟೇ ಆಗಬೇಕು. ಜಾಸ್ತಿ ಆದರೆ ನೀವು ಕೇಳ್ತೀರಿ, ಇಲ್ಲ ನೀವು ಧೂಳಾಗಿ ನೆಕ್ಸ್ಟ್ ಸೀನಲ್ಲೇ ಇಲ್ಲ. ಸೊ ಇಟ್ ಇಸ್ ಅ ವೆರಿ ಹ್ಯೂಜ್ ಚಾಲೆಂಜ್ ಫಾರ್ ಎವ್ರಿಬಡಿ ಟು ಮೇಂಟೈನ್ ದ ಕಂಟಿನ್ಯೂಟಿ ಆಲ್ಸೋ. ಸ್ಮಾಲ್ ಇರ್ಬೋದು ಸರ್, ಬಟ್ ದಿಸ್ ಡೀಟೇಲಿಂಗ್ಸ್ ಇವತ್ತು ನಿಮ್ಗಳಿಗೆ ಗೊತ್ತಾಗುತ್ತೆ. ದಟ್ ಸಿನಿಮಾ ನೋಡಿ ಯು ಪೀಪಲ್ ಆರ್ ಸೋ ವೆಲ್ ಎಕ್ವಿಪ್ಡ್ ದಟ್ ಈ ಥರ ಹೆಚ್ಚು ಕಮ್ಮಿ ಆದಾಗ ಯು ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಆ್ಯಂಡ್ ವಿಚ್ ಇಸ್ ವೆರಿ ವ್ಯಾಲಿಡ್. ಆ ವ್ಯಾಲಿಡೇಷನ್ ಬೇರೆ ಕೊಡ್ತಾ ಹೋಗ್ಬೇಕೆ ನಾನು ಇದರಲ್ಲಿ. ಕರೆಕ್ಟ್. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ಲಾಟ್ ಆಫ್ ಚಾಲೆಂಜಸ್.